ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಬ್ಲಾಗ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇದೊಂದು ನನ್ನ ಸಣ್ಣ ವ್ಲಾಗ್ ಆಗಿರುತ್ತೆ. ಏನಿಲ್ಲ, ಈಗ ಹತ್ರ ಬಂದಿದ್ದು ಸಂಕ್ರಾಂತಿ ಹಬ್ಬ ಅಲ್ವಾ. ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಮೈಸೂರಿಗೆ ಹೋಗ್ತಾ ಇದ್ವಿ. ಆದ್ರೂ ಹಬ್ಬ ಹಿಂದೆ ಮುಂದೆ ಹೋಗಲೇಬಾರ್ದು, ಯಾಕಂದರೆ ಸಖತ್ ಕ್ರೌಡ್ ಇತ್ತಪ್ಪ. ಏನು ಸಿಗ್ನಲಲ್ಲೂ ಜಾಗ ಇಲ್ಲ. ಮಾಮೂಲಿ ಮೈಸೂರು ಸಿಟಿಲೇ ಕಾಲು ಹಾಕೋಕ್ಕೆ ಜಾಗ ಇಲ್ಲ. ಬಟ್ ನಾವು ಹೋಗಿದ್ದು 7 ಗಂಟೆ ಅಷ್ಟೊತ್ತು ಆಗಿತ್ತು ನೈಟು. ಆದ್ರೂ ತುಂಬಾ ರಶ್ ಇತ್ತು. ಆದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ರಾಯಲ್ ಮಾರ್ಟ್ ಇತ್ತು. ಒಳಗಡೆ ಹೋಗೋಷ್ಟು ನಮಗೆ ಟೈಮ್ ಇರಲಿಲ್ಲ. ನೋಡೋಣ, ಆದಷ್ಟು ಬೇಗ ಹೋಗಿ ಒಂದು ವ್ಲಾಗ್ ಮಾಡ್ತೀನಿ ಎಲ್ಲನೂ. ಅಲ್ಲಿಂದ ಬಂದು ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿದ್ವಿ. ನೋಡೋಷ್ಟು ನಮಗೆ ಯಾವುದನ್ನು ನೋಡೋಕ್ಕೂ ಬಿಡೋಕ್ಕೂ ಟೈಮ್ ಇರಲಿಲ್ಲ. ಯಾಕಂದ್ರೆ ಇನ್ನೂ 2 ದಿನ ಹಬ್ಬ ಇದೆ. ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿರಲಿಲ್ಲ, ಮನೆಯೂ ಕ್ಲೀನ್ ಮಾಡಿರಲಿಲ್ಲ ಇನ್ನು. ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿ ಮೈಸೂರಿಗೆ ಅಷ್ಟೊತ್ತಲ್ಲೇ ಬಂದ್ವಿ. ಯಾಕಂದರೆ ನಮ್ಮ ಚಿಕ್ಕಮ್ಮ ಬಂದಿದ್ದರು, ನನ್ನ ಮಗಳಿಗೆ ಬಟ್ಟೆ ತೊಗೊಡ್ತೀನಿ ಬಾ ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಹೋದ್ವಿ. ಅಷ್ಟೊತ್ತಲ್ಲಿ ಹೋಗಬೇಕಾದ್ರೆ ಇಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಹತ್ರ ಅಂತೂ ಹೋಗೋಕ್ಕೆ ಜಾಗ ಇಲ್ಲ. ಅಷ್ಟು ರಶ್ಶು ಅಂದರೆ ರಶ್ಶು. ಸ್ಕೂಟ್ರು ಪಾರ್ಕಿಂಗ್ ಎಷ್ಟು ದೂರದಲ್ಲಿ ಪಾರ್ಕಿಂಗ್ ಮಾಡಿದರು, ಅದು ಅಂತ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಆಗ ಮನ್ನಾರ್ಸ್ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ. ಆದರೆ ನಮ್ಮ ಚಿಕ್ಕಮ್ಮ ಇಲ್ಲ, ನಾನಿಲ್ಲಿ ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಹತ್ರ ಹೋದ್ವಿ. ನಾವು ಆಲ್ಮೋಸ್ಟು ನನ್ನ ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಳ್ಳೋದು ಇಲ್ಲೇ. ಯಾಕಂದರೆ ದೊಡ್ಡ ಅಂಗಡಿಲಿ ತೊಗೊಂಡ್ರು ಅದೇ ಬಟ್ಟೆ, ಚಿಕ್ಕ ಅಂಗಡಿಲಿ ತೊಗೊಂಡ್ರು ಅದೇ ಬಟ್ಟೆ, ಕ್ವಾಲಿಟಿ ಸೇಮ್ ಇರುತ್ತೆ. ಸುಮ್ಮನೆ ನಾವು ಅನ್ನೋದಷ್ಟೇ. ಅಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ಬಿಲ್ಲಿಂಗ್ ಸಮೇತ ಕೊಡ್ತಾರೆ, ಇಲ್ಲಿ ಬಿಲ್ ಇರಲ್ಲ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಆದರೆ ಬಟ್ಟೆಗಳು ಒಂದು ನೋಡ್ತಾಯಿದ್ರೆ ಒಂದಕ್ಕಿಂತ ಒಂದು ಅಷ್ಟು ರಮಣೀಯವಾಗಿ ಕಣ್ಣು ಸೆಳೀತಾಯಿತ್ತು. ಅದು ಏನು ಮಾಡಲಿ, ನನ್ನ ಮಗ್ಳಿಗೆ ನನಗಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು ಅಂಗಡಿಗೆ ಬಂದ್ವಿ. ನೋಡಿ, ಇದೇ ಥರ ಅಂದರೆ ಇದು ಯಾವಾಗಲೂ ವೇರ್ ಮಾಡಿಸಿರಲಿಲ್ಲ. ಹಾಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನನ್ನ ಮಗನಿಗೂ ಬಟ್ಟೆ ತೊಗೊಂಡ್ವಿ. ಅವ್ನಿಗೂ ತೊಗೊಂಡಾದ ತಕ್ಷಣ ಅದಾದಮೇಲೆ ನಮ್ಮ ಯಜಮಾನ್ರಿಗೂ ತೊಗೊಳ್ಳೋಣ ಬಂದ್ವಿ. ಅಯ್ಯೋ, ಹೆಂಗಸ್ರದ್ದು ಬಟ್ಟೆ ಬೇಗ ಸೆಲೆಕ್ಷನ್ ಮಾಡ್ಬೋದು, ಆದರೆ ಇವ್ರ ಸೆಲೆಕ್ಷನ್ ಅಂತೂ ನಮಗೆ ತುಂಬಾ ಕಷ್ಟ. ಇಲ್ಲ ಅಂದ್ರೂ ಒಂದು 1/4 ಗಂಟೆ ನೋಡಿದ್ದಾರೆ ಬಟ್ಟೆಗಳು ತಗೊಳ್ಳೋಕ್ಕೆ. ಹಂಗೂ ಫೈನಲಿ ತಗೊಂಡಾದ್ಮೇಲೆ ಬರ್ತಾಯಿದ್ವಿ. ಅಲ್ಲಿ ಇನ್ನೂ ಎಲ್ಲಿ ಅಂತ ಅಂದರೆ ಆ ಶರ್ಟ್ ಅದಲ್ಲ ಇದಲ್ಲ ಅದು ಅಂತಲೇ ಕೇಳ್ತಾಯಿದ್ರು. ಯಾವುದೋ ತೊಗೊಂಡು ಬನ್ನಿ ಅಂದು. ಬಂದ ತಕ್ಷಣವೇ ಆಮೇಲೆ ನಮ್ಮ ಅತ್ತಿಗೆದಿರಿಗೆ ಸ್ವಲ್ಪ ಸೀರೆ ಕೊಡಬೇಕಾಗಿತ್ತು. ಅಂದರೆ ಇನ್ನೇನು ಮುಗೀತಾ ಬಂತು ಅಂತ ಹೇಳಿ ಬಂದ್ವಿ. ಆಗ ಅಲ್ಲಿ ಸೀರೆ ನೋಡೋಣ ಅಂದ್ಬಿಟ್ಟು ಸೀರೆ ತೊಗೊಂಡು, ಸೀರೆ ಎಲ್ಲನೂ ಅದು ತುಂಬ ಇಷ್ಟ ಆಯಿತು. ಸ್ಯಾರಿಗಳು ತೊಗೊಂಡು ಅದಾದಮೇಲೆ ಇನ್ನೇನು ಮಾರ್ಕೆಟಲ್ಲಿ ಸ್ವಲ್ಪ ಹೆಳ್ಳಿನ ಸಾಮಾನು ಮತ್ತು ಹೂವು ಎಲ್ಲನೂ ತೊಗೋಬೇಕಾಗಿತ್ತು. ಆಗ ಮಾರ್ಕೆಟಿಗೆ ಬಂದ್ವಿ. ಅದು ಹೂವು ಅಂತೂ ಏನು ಮಾತಾಡ್ಸೋಕ್ಕೆ ಆಗ್ತಿಲ್ಲ, ಅಷ್ಟೂ ರೈಟು ತುಂಬ. ಆಗ ಶಾಮಂತಿಗೆ 60 ರೂಪಾಯಿ 80 ರೂಪಾಯಿ ಅಂತ ಹೇಳ್ತಿದ್ರು. ಒಂದು ಶಾಮಂತಿಗೆ ತೊಗೊಂಡು ಈ ಕಡೆ ಹೂ ಮಾರ್ಕೆಟಿಗೆ ಬಂದೆ. ಹೂವಂತೂ ಎಲ್ಲನೂ ದುಬಾರಿ. ಆದರೆ ಯಾವ ಹೂವು ಅಷ್ಟು ಇರಲಿಲ್ಲ. ಕನಕಾಂಬರ ಮತ್ತು ಕಾಕಡ ಹೂವು ಎರಡೇ ಇದ್ದಿದ್ದು. ಆಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಕನಕಾಂಬರ ತೊಗೊಂಡು ಬಂದೆ ಈ ಕಡೆ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡೋಕ್ಕಾಗಲ್ಲ, ಎಷ್ಟೇ ರೈಟ್ ಇದ್ರೂ ಹಬ್ಬ ಅಂತ ಅಂದಮೇಲೆ ನಾವು ತೊಗೊಳ್ಳೇಬೇಕು, ಮುಡಿಸ್ಲೇಬೇಕು ಅಲ್ವಾ ದೇವರಿಗೆ. ಏನು ವರ್ಷಕ್ಕೊಂದು ಸತಿ ಮಾಡ್ತೀವಿ ಹಬ್ಬನ. ಅದಾದಮೇಲೆ ಈ ಕಡೆ ಎಳ್ಳನ ಸಾಮಾನು ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲೂ ತೊಗೊತಿದ್ದಂಗೆ ಆಗ ನಮ್ಮ ಯಜಮಾನ್ರು, ಇಷ್ಟು ಸಾಕಲ್ವ, ಯಾಕೆ ಅಷ್ಟೊಂದೆಲ್ಲ ತೊಗೊತೀಯ, ಎಷ್ಟು ಮಾಡಿದ್ರೂ ಅಷ್ಟೇ ಅಲ್ವಾ ಅಂತಿದ್ರು. ಆಗ ಅಯ್ಯೋ ಬಿಡಿ, ವರ್ಷಕ್ಕೊಂದು ಸತಿ ಅಲ್ವ ನಾವು ಮಾಡೋದು ಅಂತ ಅಂದ್ಕೊಂಡು ಆಗ ಮಾಮೂಲಿ ಕೊಬ್ಬರಿ ಎಲ್ಲ ಮನೆಯಲ್ಲೇ ಕಟ್ ಮಾಡಿದ್ದೆ. ಆದರೆ ಅದು ಜೊತೆಗೆ ಇಂಗ್ರೀಡಿಯೆಂಟ್ಸ್ ಬೇಕಿತ್ತಲ್ಲ, ಅದನ್ನೆಲ್ಲ ತೊಗೊತಾ ಇದ್ವಿ. ಆಗ ನನ್ನ ಮಗಳಿಗೆ ಮ್ಯಾಚಿಂಗ್ ಬಾಳೆ ಹುಡುಕಿ ಸಾಕಾಯಿತು. ಕೊನೆಗೆ ಲಾಸ್ಟ್ ಅಂಗಡಿಲಿ ಸಿಕ್ತು. ಅಲ್ಲಿಂದ ತೊಗೊಂಡಾದ್ಮೇಲೆ ಎಳ್ಳು ಪ್ಯಾಕೆಟ್ಸ್, ನಾನು ಯಾವಾಗಲೂ ಪ್ಯಾಕೆಟ್ ಮಾಡಲ್ಲ, ಡಬ್ಬಿನೇ ಮಾಡೋದು. ಹಾಗಾಗಿ ಆ ಕಡೆ ಬಂದುಬಿಟ್ಟು ಡಬ್ಬಿಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಾಕ್ಸ್ಗಳು, ಆ ಬಾಕ್ಸ್ಗಳು ನೋಡಿದ್ರೆ ಏನು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ಆದರೆ ನಮ್ಮ ಬಜೆಟ್ ಏನಿರುತ್ತೆ ಆ ಬಜೆಟಲ್ಲೇ ನಾವು ತೊಗೋಬೇಕಲ್ವ ಅಂತ ಅಂದ್ಬಿಟ್ಟು ಅಲ್ಲಿ ಬಾಕ್ಸ್ಗಳು ತೊಗೊಂಡು ಬಂದ್ವಿ. ಸದ್ಯಕ್ಕೆ ಫೈನಲಿ ಶಾಪಿಂಗೆಲ್ಲ ಮುಗಿಸ್ಕೊಂಡು ರಾತ್ರಿ 9:30 10 ಗಂಟೆ ಆಯಿತು. ರಿಟರ್ನ್ ಮನೆಗೆ ಬರ್ತಾಯಿದ್ದೀವಿ. ಅಯ್ಯೋ ಸಾಕಾಯ್ತಪ್ಪ. ಮನೆಗೆ ಬಂದೆ, ನೋಡಿ ಇದು ನನ್ನ ಮಗನ ಬಟ್ಟೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಡ್ರೆಸ್ಗಳು ಚೆನ್ನಾಗಿ ತಂದಿದ್ದೀನ ಅಥವಾ ಇನ್ನೂ ಬೇರೆ ವೆರೈಟೀಸ್ ತರ್ಬೋದಿತ್ತ ಸ್ವಲ್ಪ ಹೇಳಿ ನೋಡೋಣ. ನನ್ನ ಮಗಂದು ಮತ್ತು ಎಳ್ಳಿನ ಸಾಮಾನು ಅಂತ ಹೇಳಿದ್ನಲ್ಲ, ಅದನ್ನು ಹೇಳ್ಬಿರೋದಕ್ಕೆ
ಅದನ್ನೆಲ್ಲನೂ ತಂದು ಪ್ಯಾಕಿಂಗ್ ಮಾಡಿ ಮಡಗ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಟೆ. ಇದೇ ನೋಡಿ ನಾನು ತೊಗೊಂಡಿದ್ದ ಬಾಕ್ಸ್ಗಳು, ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿ ಇದು ಬಾಕ್ಸ್ಗಳು. ಇದಾದ ತಕ್ಷಣ ಇನ್ನು ನನ್ನ ಮಗಳು ಬಟ್ಟೆ. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ನೋಡಿದ ತಕ್ಷಣನೇ. ಯಾಕಂದರೆ ಸುಮಾರು ಅಂಗಡಿ ಸುತ್ತೆ, ಬಟ್ ಅವಳಿಗೆ ಬಟ್ಟೆಗಳೇ ಚೆನ್ನಾಗಿ ಸಿಗಲಿಲ್ಲ. ಅದಾದ ತಕ್ಷಣ ತಗೊಂಡ್ವಿ. ಅಯ್ಯೋ, ಅದಕ್ಕೂ ಬೇರೆ ಒಂದು ಹ್ಯಾಂಡ್ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ನೋಡಿದ್ರೆ ಅಯ್ಯೋ, ಜೊತೆಗೆ ಅವ್ರ ಅಪ್ಪ ಅವಳಿಗೆ ಮ್ಯಾಚಿಂಗ್ ಸ್ಲಿಪ್ಪರನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಶೂ ಟೈಪಲ್ಲಿ ತೊಗೊಂಡ್ವಿ. ತೊಗೊಂಡಾದ ತಕ್ಷಣ ಇಲ್ಲಿ ಅವ್ರ ಅತ್ತಿಗೆದಿರು ಸ್ಯಾರಿ ತೊಗೋಬೇಕು ಅಂತ ಹೇಳಿದ್ವಲ್ಲ, ಆ ಸ್ಯಾರಿನೂ ತೊಗೊಂಡು ಬಂದ್ವಿ. ಅದಾದ ತಕ್ಷಣನೇ ಅಲ್ಲಿ ಅವಳಂತೂ ಬಟ್ಟೆ ಹಾಕ್ಕೊಂಡು ತಂದ ತಕ್ಷಣನೇ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಡ್ಯಾನ್ಸ್ ನೋಡ್ತಾ ಎಲ್ಲ ನಗ್ತಾಯಿದ್ರು. ಅದಾದಮೇಲೆ ನಾನೊಂದು ದಯವಿಟ್ಟು ನನ್ನ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ನಾನು ಮಾಡಿರೋ ವ್ಲಾಗಲ್ಲಿ ನಿಮ್ಗೆ ಏನಾದ್ರು ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಮುಂದೆ ಆ ತಪ್ಪು ಮಾಡದೇ ಇರೋ ರೀತಿ ನೋಡೋಣ, ಸರಿನಾ? ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.